ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತು ನಮ್ಮ ಜಮೀನಿಗೆ ಸ್ವಲ್ಪ ತೆಂಗಿನ ಸಸಿ ಬೇಕಾಗಿತ್ತು ಅಂತ ಅಗ್ರಹಾರದ ಹತ್ರ ಹೋಗ್ತಾ ಇದ್ದೀವಿ ನೋಡೋದಕ್ಕಂತ. ತೋಟದ ಹತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೀಲ ತಗೊಂಡು ಹೋಗ್ತಾ ಇದ್ವಿ. ಅವರಿಗೆ ಹಣ ಕೊಟ್ಟು ಮತ್ತು ಚೀಲ ಕೊಟ್ಟು ಬರ್ತೀವಿ. ನೋಡೋಣ ಬನ್ನಿ, ತೋರಿಸ್ತೀನಿ ತೆಂಗಿನ ಸಸಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಇದೇ ಅಗ್ರಹಾರಕ್ಕೆ ಹೋಗೋ ರೋಡ್. ಇದು ಈ ಕಡೆ ಕೆರೆ ಇದೆ ನೋಡ್ಬೋದು. ಚಿಕ್ಕ ರೋಡು, ಅಂದರೆ ಮುಂಚೆ ಚಿಕ್ಕದಿತ್ತು, ಇವಾಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅನ್ಸುತ್ತೆ. ಕಾಂಕ್ರೀಟ್ ರೋಡ್ ಆಗಿದೆ, ದೊಡ್ಡದಾಗಿದೆ. ನೋಡಿ ನೋಡ್ಬೋದು, ಕೆರೆ ಇದೆ ನೋಡಿ, ಇಲ್ಲಿ ದೊಡ್ಡ ಕೆರೆ ಇದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಅಗ್ರಹಾರದ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ತೋಟ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಇದೆಲ್ಲ ಅಡಿಕೆ ತೋಟ, ಚೆನ್ನಾಗಿದೆ ಮಾತ್ರ ವೆದರ್ ಈ ಕಡೆ. ನಾವು ಬಂದಿರೋದು ಇವರು ನಮಗೆ ರಿಲೇಷನ್ನೇ ಆಗಬೇಕು, ನಮ್ಮ ಅಮ್ಮಂಗೆ. ಅವರು ಇಲ್ಲಿ ಸಿಗುತ್ತೆ ಸೊಸೆ ಅಂತ ಹೇಳಿದರು, ಹಾಗಾಗಿ ಬಂದ್ವಿ ಇಲ್ಲಿಗೆ. ಬನ್ನಿ ನೋಡೋಣ, ತೋರಿಸ್ತೀನಿ. ಸೊಸೆ ಇದ್ದರೆ ಅವರಿಗೆ ದುಡ್ಡು ಕೊಟ್ಬಿಟ್ಟು ಚೀಲ ಕೊಟ್ಬಿಟ್ಟು ಹೋಗ್ತೀವಿ. ಆಮೇಲೆ ಮತ್ತೆ ಬಂದು ತಗೊಂಡೋಗ್ತೀವಿ. ಅವ್ರ ಮನೆ ಅಲ್ಲೇ, ಕಾರ್ ಇದೆಯಲ್ಲ ಅಲ್ಲೇ ಇರೋದು ಅವ್ರ ಮನೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇವ್ರ ಮನೆ ಹತ್ರ ಮಿನಿ ಟ್ರ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅಡಿಕೆ ತೋಟಕ್ಕೆ ಅಂತ. ಮತ್ತು ಇಲ್ಲಿ ನೋಡ್ಬೋದು, ನೇಗ್ಲಿದೆ ಚಿಕ್ಕದು, ಮಿನಿ ನೇಗ್ಲು. ಅಲ್ಲಿ ನೋಡಿ, ಕಾಯಿಗಳೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಇವ್ರದ್ದು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇದೆ. ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ನೋಡಿ, ಶೆಡ್ ಎಲ್ಲ ಮಾಡ್ಕೊಂಡಿದ್ದಾರೆ ನೀಟಾಗಿ. ಕಾರ್ ನಿಲ್ಸೋಕ್ಕಾಗಲಿ, ಬೈಕ್ ನಿಲ್ಸೋಕ್ಕಾಗ್ಬೋದು, ಇಲ್ಲಾಂದರೆ ಟ್ರ್ಯಾಕ್ಟ್ರ್ ನಿಲ್ಲಿಸ್ಬೋದು ಆರಾಮಾಗಿ. 2 ಟ್ರ್ಯಾಕ್ಟ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೋದು. ಎಲ್ಲ ಬೈಕೆಲ್ಲ ನಿಲ್ಲಿಸಿದ್ದಾರೆ. ಈ ಕಡೆ ಎಲ್ಲ ಅಡಿಕೆ ತೋಟ ಇದೆ, ಕಾರ್ ನಿಲ್ಲಿಸಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಮಾತ್ರ ವೆದರ್ ಈ ಕಡೆ. ಫುಲ್ ಸೈಲೆಂಟ್ ಏರಿಯಾ ಇದು, ತುಂಬಾ ಚೆನ್ನಾಗಿದೆ ಏರಿಯಾ ಮಾತ್ರ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತೋರಿಸ್ತೀನಿ ನಿಮಗೆ. ಫುಲ್ ನಿಶ್ಶಬ್ದ, ಯಾವುದೇ ವೆಹಿಕಲ್ ಸೌಂಡು ಕೂಡ ಬರೋದಿಲ್ಲ ಇಲ್ಲಿ. ಅವ್ರ ಮನೆ ಇದೇನೆ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ತೆಂಗಿನಕಾಯಿ ಕೆಡಗಿದ್ದಾರೆ. ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಸಸಿ ಅಲ್ಲ, ತೆಂಗಿನಕಾಯಲ್ಲಿ ಅವರು ಸಸಿ ಮಾಡಿಕೊಡ್ತಾರೆ. ನಾವು ತೆಂಗಿನಕಾಯಿ ಸೆಲೆಕ್ಟ್ ಮಾಡಬೇಕು, ಯಾವ್ದು ಚೆನ್ನಾಗಿದೆ ಅದನ್ನು ಅವರು ಸಸಿ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ನೋಡಿ, ಕೆಡಗಿದ್ದಾರೆ ಇಲ್ಲೆಲ್ಲ ತೆಂಗಿನಕಾಯಿ ನೋಡ್ಬೋದು. ಅಲ್ಲಿ ಮುಂದೆ ಹೋಗ್ತಾ ಇದ್ರಲ್ಲ, ಅಲ್ಲೂ ಕೆಡಗ್ತಾ ಇದ್ದಾರೆ. ಇವಾಗ ಮರ ಹತ್ತಿದ್ದಾರೆ, ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ತೆಂಗಿನ ಮರ ಹತ್ತಾ ಇದ್ದಾರೆ ನೋಡಿ. ಇಲ್ಲಿ ಇಳಿತಾ ಇದ್ದಾರೆ ಎತ್ಬಿಟ್ಟು. ಮಿಷಿನ್ ಅದು ಒಂಥರ ಚೈನಿನ ಥರದ್ದು ಹತ್ತೋದಕ್ಕೆ. ಇಲ್ಲೆಲ್ಲ ಕೆಡಗಿದ್ದಾರೆ ನೋಡ್ಬೋದು, ಇಲ್ಲೂ ಕೆಡಗಿದ್ದಾರೆ. ನಾವು ಸೆಲೆಕ್ಟ್ ಮಾಡಿ ಹೋಗ್ತೀವಿ ಇವಾಗ. ಇದೆಲ್ಲ ತೆಂಗಿನ ತೋಟ ನೋಡ್ಬೋದು. ನಾವು ಸೆಲೆಕ್ಟ್ ಮಾಡಿಬಿಟ್ಟು ಹೋಗ್ಬೇಕು ಇವಾಗ. ನೀವು ಇಲ್ಲಿ ನೋಡ್ಬೋದು, ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲಿ ಒಳ್ಳೆ ನೆರಳು, ಒಳ್ಳೆ ಫಾರೆಸ್ಟಿಗೆ ಬಂದಂಗೆ ಕಾಣುತ್ತೆ ನೋಡಿ. ಎಷ್ಟು ಉದ್ದ ಬೆಳೆದಿದೆ ಅಂತ ಅಡಿಕೆ ತೋಟ ನೋಡ್ಬೋದು. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ನಮ್ಮಮ್ಮವರ ರಿಲೇಷನು ಅಂತ, ಅವ್ರದ್ದೇ ಇದು ತೋಟ. ನೀವು ನೋಡ್ಬೋದು. ಇದ್ರಲ್ಲಿ 30 kg ಅಡಿಕೆ ಆಯ್ತಾ? ಇದು ಒಂದರಲ್ಲಿ 30 kg ಆಯ್ತಾ? ಪೂರ್ತಿ ಟೋಟಲ್ 50 ಕ್ವಿಂಟಲ್ ಆಗುತ್ತಾ? ಯಾವ ಥರ ನೆಡ್ಬೇಕಂತ ಹೇಳಿ ಒಂದು. ಈ ಥರಲ್ಲೇ ಕ್ರಾಸಾಗಿ ನೆಡ್ಬೇಕಾ? ಈ ಥರ ಅವು ಸ್ವಲ್ಪ ತೊಳಲು ಈ ಥರ ಆಗ್ಬಾರ್ದು, ಸ್ವಲ್ಪ ತೊಳಲಾಗಬೇಕಲ್ವ? ಇವತ್ತು ಡಿಜಿಟಲ್ ಆಗಲ್ಲ. ಹಸು ನೋಡಿ, ಕುಳ್ಳು ಹಸು ಇದು. ನಮ್ಮನೇಲಿ ಮುಂಚೆ ಒಂದು ಹಸು ಇತ್ತು ಇದೇ ಥರದ್ದು, ಕುಳ್ಳಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಮೇಯ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಮ್ಮನೇಲಿ ಮುಂಚೆ ಒಂದಿತ್ತು,
ಅದು ಕೊಟ್ವಿ ನಾವು. ನೋಡ್ಬೋದು, ಇದು ಬಾರೆ ಹೊಲ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಇಲ್ಲಿ ಸ್ವಲ್ಪ ಊರಿಂದ ಹೊರಗಡೆ ಇದು. ಇಲ್ಲಿ ನೋಡಿ, ಇಲ್ಲೂ ಅಡಿಕೆ ತೋಟ ಇದೆ ಮತ್ತು ಬಾಳೆ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವ್ರದ್ದು 2 ಎಕರೆ ಇದೆ ಅಂತ ಇಲ್ಲಿ ನೋಡ್ಬೋದು. ಮುಂದ್ಗಡೆ ಹೋಗ್ತಿದ್ರಲ್ಲ ಅವರೇ, ಎಲ್ಲ ಪಿಂಕ್ ಕಲರಲ್ಲಿ ಹಾಕೊಂಡಿದ್ದಾರೆ. ನೀರಿನ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ ನೋಡ್ಬೋದು. ಕೃಷಿ ಮಾಡೋರು, ಅಡಿಕೆ ಬೆಳೆ ಮತ್ತು ತೆಂಗಿನ ಬೆಳೆ ಮಾಡೋರು ನೋಡ್ಬೋದು. ಈ ಥರ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಎಲ್ಲ ಏಲಕ್ಕಿ ಮತ್ತು ಬನ್ನಿ, ಇಲ್ಲಿ ಏಲಕ್ಕಿ ಗಿಡ ತೋರಿಸ್ತೀನಿ ನೋಡ್ಬೋದು. ಇದನ್ನೇ ಏಲಕ್ಕಿ ಗಿಡ ಅಂತ ಹೇಳ್ತಾರೆ ನೋಡಿ. ಎಲ್ಲ ಗೊತ್ತಿರುತ್ತೆ ರೈತರಿಗೆ. ಏಲಕ್ಕಿ ಗಿಡ ಇದು ನೋಡಿ, ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ಅಡಿಕೆ ತೋಟ ಇದೆ ಮತ್ತು ತೆಂಗಿದೆ, ಏಲಕ್ಕಿ ಗಿಡ ಹಾಕಿದ್ದಾರೆ. ಇಲ್ಲಿ ಎಳ್ನೀರು ಮರ ಇದು. ವರ್ಷಕ್ಕೆ 4 ಸರಿ ಎಳ್ನೀರು ಕುಯ್ತಾರಂತೆ. ಕಾಯಿಲ್ಲ, ಬರೀ ಎಳ್ನೀರೇ ಕೊಯ್ಯೋದಿಲ್ಲಿ ನೋಡಿ. ಇಲ್ಲಿ ಎಳ್ನೀರೆಲ್ಲ ಕೊಯ್ದಿದ್ದಾರೆ, ಅದಕ್ಕಾಗಿ ಕಾಣ್ತಾ ಇಲ್ಲ. ವರ್ಷಕ್ಕೆ 4 ಸಲ ಕೊಯ್ಬೋದಂತೆ. ಮತ್ತು ಇಲ್ಲಿ ನೋಡ್ಬೋದು ಅಡಿಕೆ ಮರ ಚಿಕ್ಕದಿದು, ಇವಾಗ ಬಿಡ್ತಾ ಇದೆ. ಇನ್ನೂ ಉದ್ದ ಬೆಳೆಯುತ್ತಿದ್ದು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಮಾತ್ರ. ಇಲ್ಲಿ ನೋಡಿ ಬಾಳೆ ಗಿಡ ನೋಡ್ಬೋದು. ಇದನ್ನು ಕೂಡ ಚೆನ್ನಾಗಿದೆ. ಇನ್ನೂ ಇದು ಬೆಳಿಬೇಕು, ಡೆವಲಪ್ ಆಗಬೇಕು. ಮುಂದೆ ಬನ್ನಿ ತೋರಿಸ್ತೀನಿ. ಗಿಡ ಏನಿದೆ ಇದು ಪುಟ್ಬಾಳೆ ಗಿಡ ಇದು. ಇಲ್ಲಿ ನೋಡಿ, ಇಲ್ಲೊಂದು ಬಿಟ್ಟಿದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪುಟ್ಬಾಳೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಹಣ್ಣಾಗಿಲ್ಲ ಇನ್ನೂ ಕೂಡ, ಹಣ್ಣಾದ್ಮೇಲೆ ಕುಯ್ತಾರೆ. ಮರ ನೋಡಿ ತುಂಬ ಉದ್ದ ಬೆಳೆದಿದೆ ನೋಡ್ಬೋದು. ಹಾಕಿದ್ದಾರೆ ನೋಡಿ. ಇಲ್ಲಿ ಶುಂಠಿ ಎಲ್ಲ ರೋಗ ಬಂದು ಯಾವ ಥರ ಆಗಿದೆ ಅಂತ. ಫ್ರೆಂಡ್ಸ್, ಅಗ್ರಹಾರದಿಂದ ನಮ್ಮ ಜಮೀನ್ ಹತ್ರ ಬಂದ್ವಿ. ಅಲ್ಲೆಲ್ಲ ಆ ತೆಂಗಿನಕಾಯಿ ಎಲ್ಲ ನೋಡ್ಕೊಂಡು ಬಂದ್ವಿ. ನಮ್ಮ ಜಮೀನ್ ಹತ್ರ ಕರ್ಕೊಂಡು ಬಂದಿದ್ವಿ ಅವ್ರನ್ನೂ ಕೂಡ. ಎಣ್ಣೆ ಉತ್ವಲ್ಲ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ಈ ಕಡೆ ಗೆಣಸು ಹಾಕಿರೋದು. ಎಣ್ಣೆ ಉತ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದ್ಸಲಿ ಉಳ್ಬೇಕು. ಕಾರ್ ಅಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ ರೋಡ್ ಹತ್ರ. ಫ್ರೆಂಡ್ಸ್, ಜಮೀನ್ ಹತ್ರ ಎಲ್ಲ ನೋಡ್ಕೊಂಡು ಇವಾಗ ಅಡಿಕೆ ಸಸಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ್ರಿದು ಕೊಣನೂರು ರೋಡಲ್ಲಿ. ಅಂದರೆ ಅವರಿಗೆ ಗೊತ್ತಿರೋರಂತೆ, ತೋರಿಸ್ತೀವಿ ಬನ್ನಿ. ಅಡಿಕೆ ಸಸಿ ಕಮ್ಮಿಗೆ ರೇಟಲ್ಲಿ ಸಿಕ್ಕಿದ್ರೆ ಚೆನ್ನಾಗಿದ್ರೆ ನೋಡೋಣ ಅಂತ. ಅದು ತೆಂಗಿನ ಸಸಿ ಆಗಬೇಕಂತ ಹೇಳಿದರೆ ಅದು ಕಾಯಿನ ನೆಟ್ಬಿಟ್ಟು ಆಮೇಲೆ ತೆಂಗಿನ ಸಸಿ ಆಗೋದು. ಅದು ತುಂಬ ಲೇಟ್ ಆಗುತ್ತೆ. ಅವ್ರಿಗೆ ಹೇಳಿದ್ದೀವಿ, ನೋಡೋಣ ಬನ್ನಿ, ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಈಗ ನಾನು ಒಂದೇ ಒಂದು ಕಾಳ ಸೀಮೆ ಗೊಬ್ಬರ ಹಾಕ್ತೇನೆ, ಬೆಳೆದ್ಬಿಟ್ಟು ಆಮೇಲೆ ತೆಂಗಿನ ಗಿಡ ಆದರೂ ಅಷ್ಟೇ ಒಳ್ಳೆ ಮರ ತೊಳೆದು ಹಾಕಿ ಏಡ್ಸಿ ಹಿಡಿದ ರೇಟಲ್ಲೇ ಮಾರಿಬಿಟ್ಟು ತಗೊಂಡೋಗಿ ಒಂದು ಫಾಲ್ಸ್ ಅಂದಂಗೆ ಮಾಡಿದ್ದೀನಿ. ಅದೇನಾದ್ರು ಅಲ್ಲೇ ಈಗ ನೀವು ವ್ಯಾಪಾರದಲ್ಲಿ ಅದು ಹೆಂಗೆ ಹೇಗೆ ಮಾಡ್ತೀರ ಕೊಡಿ. ಒಂದು ಸಸಿಗೆ ಏನು ರೇಟ್ ಇದೆ? 45-50 ರೂಪಾಯಿ ಒಂದು ಸಸಿ ನೋಡ್ಬೋದು. ಸಸಿಗಳು ಯಾವ ಥರ ಇದೆ ಅಂತ ನೋಡ್ಬೋದು ನೋಡಿ. ಜನವರಿಗೆ 1 ವರ್ಷ ಅಂತೆ ಸಸಿಗೆ, 1 ವರ್ಷ ಸಸಿಗಳು. ಏನಿಲ್ಲ, ಮೊಳಕೆದ ಈಗ ನೆಡೋದ. ಅದು ಪೂರ್ತಿ ಸಣ್ಣದ್ರಿಂದ ಯಾವ ಥರ ಬೆಳೆಸ್ತೀರಾ? ಬೆಳೆಸೋದು ಅಂದರೆ ಗೋಟನ್ನು ಒಂತ ಗೊಟ್ಲು ಹಾಕೋದು. ಕೋಳಿ ಮೆಟ್ಟ ಕುಂಡಿಸ್ತೀವಲ್ಲ ಹಂಗೆ ಅದನ್ನ ಬೆಳೆಸ್ಬಿಟ್ಟು ಅದು 2 ತಿಂಗಳಿಗೆ ಮೊಳಕೆ ಬರ್ತದೆ ಇಷ್ಟಕ್ಕೆ. ಅದನ್ನು ಈ ಪ್ಯಾಕೆಟ್ ತರೋದು 80 ರೂಪಾಯಿ 90 ರೂಪಾಯಿ ತಗೋತಾರೆ 1 kg. ಅದಕ್ಕೆ ಮಣ್ಣು ತುಂಬಿಬಿಟ್ಟು ಗಿಡ ಅದರಲ್ಲಿ ತಿನ್ಸೋದು. ಯಾವ ಥರ ಮಣ್ಣು? ಕಬ್ಬೆ ಮಣ್ಣು, ಅದರಲ್ಲಿ ಗೊಬ್ಬರ, ಕೆಬ್ಬೆ ಮಣ್ಣು ಗೊಬ್ಬರ. ಕಬ್ಬೆ ಮಣ್ಣು ಗೊಬ್ಬರ. ಕಬ್ಬೆ ಮಣ್ಣಾಗಲಿ ಗೋಡ್ ಮಣ್ಣಾಗಲಿ ಯಾವುದೇ ಮಣ್ಣಾದ್ರೂ ಅರ್ಧ ತುಂಬಿಬಿಟ್ಟು ಆ ಮೊಳಕೆ ಅದರೊಳಗೆ ಕಿತ್ತು
ಅದಕ್ಕೆ ಆ ಮಣ್ಣು ಇದು ಮಾಡಿಬಿಟ್ಟು 1 ಇಂಚು ಒಳಗೆ ಕೊಟ್ಬಿಟ್ಟು ಆ ಡೆವಲಪ್ ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಇದು ಸಸಿ ಬರೋಕ್ಕೆ? ಎಷ್ಟು ತಿಂಗಳು ಬೇಕಾಗುತ್ತೆ? 7 ತಿಂಗಳು 8 ತಿಂಗಳು ಸಸಿ ನೋಡ್ಬೋದು. ಹೇಳಿ ಸರ್. ಅದು ತೋಟದಲ್ಲಿ ಹೋಗಿ ಗೋಟ ಹಾಕಿ ಬರ್ತೀವಿ. ತೋಟದಲ್ಲಿ ಹೋಗಿ ಗೋಟ ಹಾಕಿ ಬಂದು ಫಸ್ಟ್ ಕರ್ಗಾಕ್ತೀವಿ. ಕರ್ಗಾಕಿ 2 ತಿಂಗಳು 2.5 ತಿಂಗಳು ಮೊಳಕೆ ಬರುತ್ತೆ. ಮೊಳಕೆ ಬಂದಾಗ ನೆಲಕ್ಕೆ ಹಾಕಿ ದನಿನ ಗೊಬ್ಬರ ಮೊಳಕೆ ಕಟ್ಟಿ ಮೊಳಕೆ ಇಷ್ಟಿಷ್ಟದ ಬರುತ್ತೆ. 3 ಇಂಚು 2 ಇಂಚು ಬಂದಮೇಲೆ ಪ್ಯಾಕೆಟ್ ಸೀಮೆ ಗೊಬ್ಬರ ಹಾಕಲ್ಲ, ದನಿನ ಗೊಬ್ಬರ ಗಂಟು ಹೋಗೋದು ಪುಡಿ, ಕೆಪ್ಪೆ ಮಣ್ಣು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಗೋಟು ಇಷ್ಟಿಷ್ಟದ ಮೊಳಕೆ ಬಂದಿರುತ್ತಲ್ಲ ಅರ್ಧ ಪ್ಯಾಕೆಟ್ ಮಣ್ಣು ತುಂಬ್ತಾರೆ. ಮಣ್ಣು ತುಂಬಿ ಅರ್ಧ ಪ್ಯಾಕೆಟ್ ಗೋಟ್ ಹಾಕಿ ನಾವು ನಾಟಿ ಮಾಡಿಸ್ತೀರಾ? ಪ್ಯೂರ್ ನಾಟಿ ಹಾಡ್ತೀನಿ. ಎಷ್ಟು ತಿಂಗಳಿಗೆ ಬರುತ್ತೆ ಸಸಿ ಇದು? ಇದು ಕರೆಕ್ಟಾಗಿ 3 ವರ್ಷ ಬೆಳೆ ಬರುತ್ತೆ. 3 ವರ್ಷ ಬೆಳೆ ಬರುತ್ತೆ. ಈ ಸಸಿ ಇದು ತಗೊಳಕ್ಕೆ ಬರಬೇಕು ಅಂದರೆ ಏನು ಅಡ್ರೆಸ್ಸಿಗೆ ಬರಬೇಕು? ಅಡ್ರೆಸ್ನಾಥ್ಪುರ. ಸಸಿಗೆ ಏನು ರೇಟ್ ಚಾರ್ಜ್ ಮಾಡ್ತೀರಾ? ಸರ್ ನಾವು 50-55 ಕೊಡ್ತಾಯಿದ್ದೀವಿ. ಅದು ಇದ್ರಲ್ಲಿ ಕೊಡ್ತಾ ಇದ್ದೀರಾ? ಪ್ಯೂರ್ ನಾಟಿ. ಫ್ರೆಂಡ್ಸ್ ನೋಡ್ಬೋದು ಸಸಿಗಳು ಯಾವ ಥರ ಇದೆ ಅಂತ. ನೀರು ಹಾಯಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸಸಿ. ಒಂದು ಸಸಿಗೆ 45ರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಸಿ ಬೇಕಾಗಿರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.